ನಾನು ನಿಮ್ಮ ಹರೀಶ್. ಇಂದು ನಾವು ಧರ್ಮಸ್ಥಳ ಪಕ್ಕದಲ್ಲಿ ಪಾಂಗಳ ಎಂಬ ಪ್ರಾಂತದಲ್ಲಿ ನಾವಿದ್ದೀವಿ. ಈಗಾಗಲೇ ರಾಜ್ಯ ದೇಶ ವಿದೇಶಗಳಲ್ಲೂ ಕೂಡ ಗೊತ್ತಿದೆ ಧರ್ಮಸ್ಥಳದ ಪಾಂಗಳ ಅಂದ್ರೆ ಯಾವುದಕ್ಕೆ ಹೆಸರುವಾಸಿ ಅಂತೇಳಿ. ಹೌದು ಸ್ನೇಹಿತರೆ, ಇವತ್ತು ನಾನು ಪಾಂಗಳದಲ್ಲಿ ಇರುವಂತ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರನ್ನ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಬನ್ನಿ, ಸೌಜನ್ಯ ಅವರಿಗೆ ನಡೆದಿರುವಂತ ಅನ್ಯಾಯದ ಬಗ್ಗೆ, ಅವರು ಮಾಡ್ತಾ ಇರುವಂತ 13 ವರ್ಷಗಳ ಹೋರಾಟದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ. ಅಮ್ಮ ನಮಸ್ಕಾರ. ಹೇಳಿಮ್ಮ, ಈಗ ನೀವು ನೋಡಿದಂಗೆ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರ. ಈ ಹೋರಾಟದಲ್ಲಿ ತಮಗೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಖಂಡಿತ ಸರ್. SIT ತನಿಖೆಯಲ್ಲಿ ಅಲ್ಲಿ ಆದಂತ ಭಾಗಿಯಾಗಿದ್ದರು. ಅದರ ಜೊತೆಲಿ ನಮ್ಮ ಮಗಳು ಕೂಡ ಆಗಿದ್ದವರು ಅದರಲ್ಲಿ ಇದ್ರೆ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ. ಅಲ್ಲಮ್ಮ, ಈಗ ಯಾವ್ದಾದ್ರು ಒಂದು ವಿಷಯಕ್ಕೆ ನ್ಯಾಯ ಸಿಗ್ಬೇಕಂತಂದ್ರೆ 13 ವರ್ಷ ಕಾಯೋ ಒಂದು ಅವಶ್ಯಕತೆ ಇದೆಯಾ ಅಂತ? ಖಂಡಿತ ಇಲ್ಲ. ಅಂದ್ರೆ ಎಲ್ಲರೂ ಒಂದು ಒಟ್ಟಾಗಿ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ನಮಗೆ ಒಂದು ಮುಂದೆ ಬಂದಿದ್ರೆ 13 ವರ್ಷ ಅಂತ ಬೇಕಾಗಿಲ್ಲ, 12 ವರ್ಷದ ಒಳಗೆ ನಮಗೆ ನ್ಯಾಯ ಸಿಗ್ತಿತ್ತು. ಇದು ಪ್ರಭಾವಿ ವ್ಯಕ್ತಿಗಳು ಇರುವುದರಿಂದ ಅವರ ಜೊತೆ ಸೇರಿಕೊಂಡು ಇದನ್ನೆಲ್ಲ ಕೇಸನ್ನೆಲ್ಲ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಈಗ ತಾವು ಹೇಳ್ತಾ ಇದ್ರೆ 13 ವರ್ಷಗಳ ಹಿಂದೆ ಸೌಜನ್ಯ ಅವರು ಈ ತರ ಶಾಲಾ ಕಾಲೇಜಿಗೆ ಹೋಗಿ ಮತ್ತೆ ಮನೆಗೆ ಬಂದಿರಲಿಲ್ಲ ಅಂತ. ಆವತ್ತು ಏನ್ ನಡೀತು ಅಂತ ಹೇಳಿ ತಾವು ಹಂಚ್ಕೊಂತೀರ ಮೊದಲು? ಅಂದ್ರೆ ಅವಳು 9ನೇ ತಾರೀಕಿಗೆ ಮನೆಯಿಂದ 1:30 ಗಂಟೆಗೆ ನಾನು ಊಟಕ್ಕೆ ಅಂತ ಮನೆಗೆ ಬರ್ತೇನೆ ಅಂತ ಹೇಳಿ ಅವತ್ತು 1 ಲೋಟ ಕಾಫಿ ಮಾತ್ರ ಕೊಡ್ತಾ ಹೋಗಿದ್ಲು. ಅಂದ್ರೆ ನಮಗೆ ಅಲ್ಲಿ ಹೊಸ ಅಕ್ಕಿ ಊಟ ಮನೆಯಲ್ಲಿ ಇತ್ತು ಅವಾಗ. ಅದಕ್ಕೆ ನಾನು ಊಟಕ್ಕೆ ಮನೆಗೆ ಬರ್ತೇನೆ ಅಂತ ಹೇಳಿ, ಅಂದ್ರೆ ಎಕ್ಸಾಮ್ ಮಧ್ಯಾಹ್ನ ತನಕ ಮಾತ್ರ ಇದ್ದದ್ದು. ನಂತರ ಎಕ್ಸಾಮ್ ಲಾಸ್ಟ್ ಅವಾಗ 1:30 ಗಂಟೆಗೆ ಮಗಳು ಬಂದಿಲ್ಲ. ಅನಂತರ ಅವರು ಅಲ್ಲಿ ಟಾರ್ಗೆಟ್ ಇದ್ದದ್ದು ಬ್ರಾಹ್ಮಣರ ಮಗಳಿಗೆ. ಅವರು ಜಾಗ ಕೇಳಿದಕ್ಕೆ ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಆ ಮಗಳನ್ನು ಈ ರೀತಿ ಮಾಡಿದ್ರೆ ಜಾಗ ಬಿಟ್ಟು ಹೋಗಿರುತ್ತಾರೆ ಅನ್ನುವಂತ ಇವ್ರದೊಂದು ಭಾವನೆ ಇತ್ತು. ಅವಾಗ 1:30 ಗಂಟೆಗೆ ನನ್ನ ತಂಗಿ ಕೂಡ ಈ ಕಡೆ ಬರ್ತಾ ಇದ್ರು ಮನೆಗೆ. ಆ 1:30 ಗಂಟೆಗೆ ಆ ಹುಡುಗಿ ಕೂಡ ವರ್ಷ ಅನ್ನುವಂತ ಹುಡುಗಿ ಹೋಗ್ತಾ ಇದ್ಲು ಅಲ್ಲಿ ಅದೇ ಪುಟ್ಟಭತ್ತಲ್ಲಿ. ಅವಾಗ ಅಲ್ಲಿ ಹೋಗುವಾಗ 4 ಜನ ಇದ್ದದ್ದು ನನ್ನ ತಂಗಿ ನೋಡಿದ್ದಾಳೆ. ಪರಿಚಯ ಇದ್ದವರು, ಒಬ್ಬನಲ್ಲಿ ಪರಿಚಯ ಅವನೇ ನನ್ನ ತಂಗಿಗೆ. ಆವಾಗ ಅವಳನ್ನು ಒಂದು ಚಪ್ಪಲೆಯ ಮೂಲಕ ಕರೆದಿದ್ದಾರೆ. ಎಷ್ಟು ಗಂಟೆ ನಿಮಗೆ ಎಕ್ಸಾಮ್, ಎಷ್ಟು ಗಂಟೆಗೆ ವಾಪಸ್ ಬರ್ತೆ ಅಂತ. ಆ ಹೆಣ್ಣು ಮಗಳು ಕೂಡ ಯಾವ ರೀತಿಯಲ್ಲಿ ಕೂಡ ಅವರಿಗೆ ಆನ್ಸರ್ ಕೊಡಲಿಲ್ಲ. ಆಗ ಅವಳು ಅಲ್ಲಿ ಕೆಳಗೆ ಇಬ್ರು ಇದ್ರಂತೆ. ನಮ್ಮ ಮಗಳ ಬಾಡಿ ಇಲ್ಲಿ ಸಿಕ್ಕಿದ್ರು. ಆ ಜಾಗದಲ್ಲಿ ಇಬ್ರು ಗಂಡು ಮಕ್ಳು ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಇಲ್ಲಿ ಇವಾಗ ಆಗಲ್ಲ, ತುಂಬಾ ವಾಹನಗಳು ಹೋಗ್ತಾ ಇದೆ, ಜನಗಳು ಓಡಾಡ್ತಾ ಇದ್ದಾರೆ, ಆಗಲ್ಲ ಅನ್ನುವಂತ ಆ ಮಾತು ಆ ವರ್ಷರಿಗೂ ಕೇಳ್ತಿತ್ತು, ನನ್ನ ತಂಗಿಗೂ ಕೇಳ್ತಿತ್ತು. ಅವಾಗ ಅವಳಷ್ಟಿಗೆ ಯಾಕೆ ಉಜಿರೆ ಕಡೆ ಹೋದ್ಲು, ನನ್ನ ತಂಗಿ ಮನೆ ಕಡೆ ಬಂದ್ಲು. 1:30 ಗಂಟೆ ನನ್ನ ಮಗಳು ಬರ್ಬೇಕಿದ್ರು, 4:15 ಗಂಟೆಗೆ ಅಲ್ಲಿಂದ ದಾಟಿದ್ಲು. ಆವಾಗ ನಾನು 4:15 ಗಂಟೆ ಆಯ್ತು, ಮಗಳು ಬಂದಿಲ್ಲ ಅಂತ ನಾನು ನಮ್ಮ ತಂದೆಯವ್ರ ಹತ್ರ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಿನ್ನ ತಮ್ಮಂದ್ರಿಬ್ರು ಹೋಗಿದ್ದಾರೆ, ಒಬ್ಬ ಉಜಿರೆ ಕಡೆ ಹೋಗಿದ್ದಾರೆ, ಬನೇತ್ರದಲ್ಲಿ ಹೋಟ್ಲ್ ಇತ್ತವ ಇವಾಗ ನಮಗೆ, ಆ ಕಡೆ ಹೋಗಿ ಒಮ್ಮೆ ಫೋನ್ ಮಾಡಿ ಕೇಳ ಅಂತ ಹೇಳಿದ್ರು. ಕೇಳಿದ್ದೆ, ಸೌಜನ್ಯಲ್ಲೂ ಸಿಕ್ಕಿದ್ಲ, ಮನೆಗೆ ಬಂದಿಲ್ಲ ಅಂತ. ಇಲ್ಲ ನಮಗೆ ಸಿಕ್ಕಿದ್ದಾಳೆ, ನಮಗೆ ಎಲ್ಲ ಯೂಸ್ ಮಾಡಿ ಮುಂದೆ ಬಂದಿದ್ದಾಳೆ, ಈಗ ಒಂದು ನಿಮಿಷದಲ್ಲಿ ಈಗ ಮನೆಗೆ ಬರ್ತಾರೆ, ಮುಟ್ತಾಳೆ ಅಂತ ಅವರು ಕೂಡ ಹೇಳಿದ್ರು. ಅಂದ್ರೆ 5:30 ಗಂಟೆ ಆಯ್ತು, ಅವಾಗ್ಲೂ ಕೂಡ ಬಂದಿಲ್ಲ. ಅಂದ್ರೆ ನಮ್ಗೆ ಸ್ವಲ್ಪ ಭಯ ಆಯ್ತು. ಎಲ್ಲಿ ಅಂದ್ರೆ ಕಾಲೇಜ್ ಬಿಟ್ರೆ ಮನೆ ಬಿಟ್ರೆ ಕಾಲೇಜು ಅಂತ ಮಗಳವಳು. ನಾನು ಎಲ್ಲ ಕಡೆ ಫೋನ್ ಮಾಡಿ ಕೇಳಿದ್ದೆ, ಮಗಳಲ್ಲಿ ಅದು ಸಿಕ್ಕಿದಿಲ್ಲ, ನಿಮಗೆ ಮನೆಗೆ ಬಂದಿದ್ಲ ಅಂತ. ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ಅನಂತರ ನಾವು ಎಲ್ಲ ಕಡೆ ಫೋನ್ ಮಾಡಿ ಕೇಳಿ ಆದರೆ ಜನ ಸೇರಿದ್ರು, ಒಂದಷ್ಟು ಜನ ಸೇರಿ ಗೌಂಡೇಶ್ವರ ಬಿಟ್ಟ. ಆಮೇಲೆ ನಮ್ಮ ಮಗಳ ಬಾಡಿ ಅಲ್ಲಿ ನೇತಾಜಿ ಆಸ್ಪಾಸ್ ಎಲ್ಲ ಗುಡ್ಡ ಹುಡುಕಾಡ್ಲಿಕ್ಕೆ ಜನ ಸೇರಿದ್ರು. ನಾವು ಒಂದಷ್ಟು ಜನ ಸೇರ್ಕೊಂಡು, ನಾವು ಫ್ಯಾಮಿಲಿಯವ್ರು ಸೇರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಅವಾಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಅಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮಾಡ್ಲಿಕ್ಕೆ ಇವರು ಜಾಗ ಕೊಡ್ತಿರ್ಲಿಲ್ಲ ಅವಾಗ್ಲೂ ಕೂಡ. ಅಂದ್ರೆ ಇಲ್ಲಿ ಏನು ನಡೆದ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ಇದು ಆಗಬಾರ್ದು ಆ ರೀತಿ. ಅಲ್ಲಿ ಒಂದು OP ಅಂತಿತ್ತು, ಅಲ್ಲಿಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ. ಅವಾಗ ಆ ಕಂಪ್ಲೇಂಟ್ ಇವತ್ತು ತಗೊಂಡಾಗಲ್ಲ, ನಾಳೆ ಬನ್ನಿ ಅಂದರು. ಆನಂತರ ನಾವು ಇಲ್ಲಿಗೆ ಬೆಳ್ತಂಗಡಿ ಕೂಡ ಹೋಗಿದ್ದೀವಿ. ಬೆಳ್ತಂಗಡಿ ಹೋಗಿ ಅಲ್ಲಿ ಕೂಡ ನಾಳೆ ಬನ್ನಿ, 2 ಪಾಠ ಹಿಡ್ಕೊಂಡು ನಾಳೆ ಬನ್ನಿ ಅಂತ. ಅಲ್ಲಿ ಕೂಡ ಅದೇ ರೀತಿ ಪೊಲೀಸರವ್ರದ್ದು ನಮಗೆ ಒಂದು ಪ್ರಶ್ನೆ. ನಾವು ವಾಪಸ್ ಬರುವಾಗ ಕೂಡ ಅದೇ ನೇತ್ರಾವತಿ ಆಸ್ಪಾಸಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಟಾರ್ಚ್ ಲೈಟ್ ಎಲ್ಲ ಹಾಕೊಂಡು ಹುಡುಕಾಡ್ತಾ ಇದ್ರು. ಅಂದ್ರೆ ಈ ರಸ್ತೆಯಿಂದ ಆ ಕಡೆ ದಾಟಬೇಕು, ಇಷ್ಟು ನೀರಿತ್ತು ಅವತ್ತು, ದಾಟ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಿಲ್ಲ. ಅವತ್ತು ತುಂಬಾ ಮಳೆ, ಅಷ್ಟು ಜೋರು ಮಳೆ ಇತ್ತು. ಆ ಕಡೆಯಿಂದ ಮಾರ್ಗ ಹೊಂದಿತ್ತು, ಆ ರೋಡ್ ಪಕ್ಕದಿಂದ ಅಲ್ಲಿಂದ ಬಂದು ಜನ ಹುಡುಕಾಡ್ತಿದ್ರು. ಅಲ್ಲಿ ಬಂದು ಕೂಡ ಯಾವುದು ಕೂಡ ಅಲ್ಲಿ ಸಿಗ್ಲಿಲ್ಲ ನಮಗೆ. ಆನಂತರ ನಾವು ವಾಪಸ್ ಮನೆಗೆ ಅದನ್ನು 12 ಗಂಟೆ ತನಕ ನಾವು ಅಲ್ಲಿ ಹುಡುಕಾಡಿ ವಾಪಸ್ ಮನೆಗೆ ಬಂದ್ವಿ. ನಂತರ ಬೆಳಿಗ್ಗೆ ಕೂಡ ಅಷ್ಟೇ ಜನ ಆ ಜಾಗ ಎಲ್ಲ ಹುಡುಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
ನನ್ನ ತಮ್ಮ ಒಬ್ಬ ತಮ್ಮ ಬೆಳ್ತಂಗಡಿಗೆ ಹೋಗಿದ್ದ, ಇನ್ನೊಂದು ತಮ್ಮ ಅವ್ರ ಜೊತೆಗೆ ಹುಡುಗಾಡ್ಲಿಕ್ಕೆ ಹೋಗಿದ್ದ. ಅವಾಗ ಅವನಿಗೆ ಹೇಳಿದ್ರಂತೆ ಇಲ್ಲಿ ಒಂದು ಏನೋ ಸಿಕ್ಕಿದೆ, ಯಾರ್ದಂತ ಗೊತ್ತಿಲ್ಲ, ಬನ್ನಿ ಒಮ್ಮೆ ನೋಡಿ ಅಂತ. ಅವಾಗ ಬಂದು ನೋಡುವಾಗ ನಮ್ಮ ಮಗಳದ್ದು ಬಾಡಿ, ನನ್ನ ಸೊಸೆದ್ದು ಬಾಡಿ ಅಂತ ತಮ್ಮನಿಗೆ ಗೊತ್ತಾಯಿತು. ಆನಂತರ ಪೊಲೀಸರೆಲ್ಲ ಬಂದು ಅದನ್ನು ಸ್ಥಳ ಮಾಜರ್ ಮಾಡಿ ಮಗಳ ಬಾಡಿಯನ್ನು ಬೆಳ್ತಂಗಡಿ ತಗೊಂಡ್ರು. ಸ್ವಲ್ಪ ಜನ ಮನೆಗೆ ಬಂದರು. ನಾನು ಅವಾಗ ಕೇಳಿದ್ದೆ, ಮಗಳು ಸಿಕ್ಕಿದ್ದನ ಅಂತ. ಸಿಕ್ಕಿದ್ದಲ್ಲ, ನೀವು ಹುಷಾರಾಗಿರಿ, ಏನಾಗಿಲ್ಲ, ಈಗ ಕರ್ಕೊಂಡು ಬರ್ತಾರಂತರು. ನನಗೆ ಅಂದರೆ ನನ್ನ ಒಂದು ಆಲೋಚನೆಯಲ್ಲಿ ಇದ್ದದ್ದು ಮಕ್ಕಳನ್ನು ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ಆ ಆಲೋಚನೆ ಇರಲಿಲ್ಲ. ನಾನು ಎಲ್ಲಾದರೂ ತಗೊಂಡೋಗಿ ಮಾಡಿಬಿಡ್ತಾರೆ ಅನ್ನುವಂಥ ಆ ಭಾವನೆಯಲ್ಲಿ ನಾನಿದ್ದೆ. ಅಂದರೆ ನನಗೆ ಇಷ್ಟ ಆಗಿದ್ದು, ನನಗೆ ಎಷ್ಟೋ ಮಕ್ಕಳದ್ದು ಇದಾಗಿದ್ದೆ, ಇಲ್ಲಿ ಸತ್ತಿದ್ದಾರೆ ಅಂತ ಅದೆಲ್ಲ ನಾನು ನೋಡ್ತಿದ್ದೆ. ಅಂದರೆ ಚಿಕ್ಕಂದಿನ ನನಗೆ ಅಂಗಡಿಗೆ ಹೋಗ್ತಿದ್ದೆ ನಾನು. ಆದರೆ ಈ ಊರಿನ ಒಳಗೆ ಈ ರೀತಿ ಮಾತಂದರೆ, ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಕೂಡ ಕೆಲಸಕ್ಕೆ ಹೋಗುವವರು, ನಾವು ಕೆಲಸಕ್ಕೆ ಹೋಗುವ ಮಕ್ಕಳನ್ನ ಈ ರೀತಿ ಮಾಡಿದ್ರೆ ಅಂದರೆ ನನಗೆ ಅದು ನಂಬಿಕೆ ಬರಲಿಲ್ಲ. ಆನಂತರ ಮಗಳ ಬಾಡಿ ಸಾಯಂಕಾಲ ಬಂತು. ಆ ಮಗಳ ಬಾಡಿ ನಾನು ನೋಡಿದ್ದೆ 8ನೇ ತಾರೀಕಿಗೆ ರಾತ್ರಿ ಮಗಳ ಮುಖ ನೋಡಿದ್ದ ಮೇಲೆ, ಅನಂತರ ಮಗಳ ಬಾಡಿ 10ನೇ ತಾರೀಕಿಗೆ ನೋಡಿದ್ದೆ. ಮಗಳ ಬಾಡಿ ನೋಡಿಲ್ಲ. ಆ ಬಾಡಿಲಿ ಎಷ್ಟು ಜಾಗ ಇತ್ತು ಅಷ್ಟಕ್ಕೆಲ್ಲ ಕಚ್ಚಿ ತಿಂದಿದ್ದಾರೆ ಅವರು. ಅಂದರೆ ನನಗೆ ತೋರಿಸಿಲ್ಲ ಮಕ್ಕಳು, ನನ್ನ ತಮ್ಮಂದರು ಯಾರು ಕೂಡ ಮಗಳ ಬಾಡಿ ಯಾವ ರೀತಿ ಇದೆ ಅಂತ ನನಗೆ ತೋರಿಸಿಲ್ಲ, ಮುಖ ಮಾತ್ರ ನೋಡಿದ್ದೆ ನಾನಿಲ್ಲಿ. ಅಂದರೆ ನಮ್ಮೆಲ್ಲ ಕಾರ್ಯಕ್ರಮ ಆದ ನಂತರ ಇಲ್ಲಿ ಧರ್ಮಸ್ಥಳದ ಕೃಷಿ ಇಲಾಖೆ ಒಬ್ಬ ಮ್ಯಾನೇಜರ್ ಅಂತ ಇದ್ದಾನೆ, ಸುಪ್ರೇಜರ್, ಅವನು ಮನೆಗೆ ಬರ್ತಾರೆ. ತಾಯಿ ಮನೆಗೆ ಬಂದು ಸೌಜನ್ಯ ಅಪ್ಪನೊಮ್ಮೆ ಕರ್ಕೊಂಡು ಬನ್ನಿ, ಮಾತಾಡಲಿಕ್ಕೆ ಉಂಟಂತ ನಮ್ಮ ತಾಯಿಯನ್ನು ಕಲಿಸಿದ್ರು. ಅವಾಗ ನಾನೇ ಅವರು ಕೂಡ ಸೌಜನ್ಯತನೇ ಮೃದು ಮನಸ್ಸು ಅವ್ರದ್ದು. ಯಾರ ಹತ್ರ ಕೂಡ ಅವರು ಜಗಳಾಡಲಿಕ್ಕೆ ಅಲ್ಲಿ ಮಾತಾಡಲಿಕ್ಕೆ ಯಾರಕ್ಕೂ ಕೂಡ ಹೋಗುವಾರಲ್ಲ ಅವರು. ನಾನು ಹೋಗಿ ಕೇಳಿ, ಯಾಕೆ ಕರೆದಿರಿ ನಮ್ಮನ್ನು ಅಂತ. ಇಲ್ಲ ನೀವು ಬೇಡಿ, ನಿಮ್ಮ ಯಜಮಾನ್ರು ಬರಲಿ ಅಂತ ಹೇಳಿದ್ದೆ. ಇಲ್ಲ ನನ್ನ ಹತ್ರ ಮಾತಾಡಿ ನೇರವಾಗಿ ಅಂತ ಹೇಳಿದ್ದೆ. ಇಲ್ಲ ನೀವು ಧರ್ಮಸ್ಥಳ ಹೆಸರು ಇಲ್ಬಾರ್ದು, ಯಾರ ಹತ್ರ ಕೂಡ ಯಾರು ಬಂದರೂ ಕೂಡ ಅವರು ಮಾಡಿಲ್ಲ, ಸುಮ್ಮನೆ ಇರಿ ನೀವು ಅಂತ ನಾನು ಅದಕ್ಕೆ ಹೇಳಿದ್ದೆ. ನಾನು 9 ತಿಂಗಳು ಹೊತ್ತು ಸಾಕಿದ ತಾಯಿ ನಾನು, ನಿನ್ನ ಮಗಳಿಗೆ ಈ ರೀತಿಯಾಗಿ ನೀನು ಸುಮ್ಮನೆ ಇರ್ತಿದ್ದೆ ಅಂತ ನಾನು ಅವನಿಗೆ ಪ್ರಶ್ನೆ ಹಾಕಿದ್ದೆ. ಅನಂತರ ನಮ್ಮ ತಂದೆಯವರನ್ನು ಕೂಡ ನೀವು ಅಲ್ಲಿ ದೊಡ್ಡ ಪ್ರಬುದ್ಧ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮನೆಗೆ ಕರ್ಕೊಂಡು ಹೋದ. ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಒಂದಷ್ಟು ಹಿಂಸೆ ಕೊಟ್ಟು, ನಿಮ್ಮ ಮಗಳನ್ನು ನಾಳೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಅವ್ರು ಮಾನಸಿಕವಾಗಿದ್ದಾರೆ, ಎಲ್ಲರೂ ಬಂದು ಮಾಧ್ಯಮದವರು ಪ್ರೆಸ್ಸಿನವರೆಲ್ಲ ಬಂದು ಕೇಳಿ ಮಾನಸಿಕರಾಗಿದ್ದಾರೆ, ಅವರನ್ನು ಅಡ್ಮಿಟ್ ಮಾಡಬೇಕು, ಆಮೇಲೆ ನೀವು ನಮ್ಮ ಸಭೆಗೆ ಬರಬೇಕು ಬೆಳ್ತಂಗಡಿಗೆ ಅಂತ. ನನ್ನನ್ನು ಮರು ದಿವಸ ಅಡ್ಮಿಟ್ ಮಾಡಿದ್ದೆ. ನಾನು ಕೂಡ ಹೇಳಿದ್ದೆ, ನನಗೆ ಏನಾಗಿಲ್ಲ, ನನಗೆ ನ್ಯಾಯ ಕೊಡಿಸಿ, ನ್ಯಾಯ ಬೇಕಂತ ಅವಾಗಲೂ ಕೂಡ. ಅಂದ್ರೆ ಸೌಜನ್ಯಗೆ ನ್ಯಾಯ ಬೇಕು ಅನ್ನೋದಕ್ಕೆ ಹುಚ್ಚಿನ ಪಟ್ಟ ನಿಮಗೆ ಕಟ್ಟಿದ್ರೆ ಯಾರು ಅದನ್ನ ಆತರ ಮಾಡಿದಂತವ್ರು? ಅಂದ್ರೆ ಧರ್ಮಸ್ಥಳ ಅಲ್ಲಿ ಆ ಮ್ಯಾನೇಜರ್, ಕೃಷಿ ಇಲಾಖೆ ಮ್ಯಾನೇಜರ್ ಹತ್ರ ಹೇಳಿ ಕಳಿಸಿದ್ದಾರೆ. ಅವನು ಆ ರೀತಿ ಬಂದು ನನ್ನ ಕೇಳಿದ್ದಾನೆ. ಅಂದ್ರೆ ಇಲ್ಲಿ ಆದಂತ ಎಲ್ರಿಗೂ ಅವ್ರಿಗೆ ಗೊತ್ತಿತ್ತು, ಇವರ ಫ್ಯಾಮಿಲಿಯಲ್ಲಿ ಆಗಿದ್ದು ಎಲ್ರಿಗೂ ಗೊತ್ತಿತ್ತು. ಅದನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಅನಂತರ ನನ್ನನ್ನು ಅಡ್ಮಿಟ್ ಮಾಡಿಸಿ ಅಲ್ಲಿ ಡಾಕ್ಟರ್ ಹತ್ರ ಹೇಳಿದ್ದಾನೆ, ಯಾರನ್ನು ಕೂಡ ಕ್ರಿಸ್ತಿನವರಾಗ್ಲಿ ಮಾದರಿ ಯಾರು ಬಂದು ಕೂಡ ಒಳಗೆ ಬಿಡಬೇಡಿ ಅಂತ ಅಲ್ಲಿ ಡಾಕ್ಟರ್ಗೆ ಹೇಳಿ ನನ್ನ ತಂದೆಯವರು ಕೂಡ ಅವರ ಸಭೆಗೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಮಗೆ 11ನೇ ತಾರೀಕಿಗೆ ಸಂತೋಷ್ ರಾವ್ ಸಿಕ್ಕಿದ್ದು, ಅವನೇ ಮಾಡಿದ್ದಂತ ನೀವು ಅಲ್ಲಿ ಆ ಸಭೆಯಲ್ಲಿ ಹೇಳ್ಬೇಕನ್ನುವಂಥದ್ದು. ಸಂತೋಷ್ ರಾವ್ ಸಿಕ್ಕಿದ್ರಿ ಅಂತಂದ್ರೆ ಸಂತೋಷ್ ರಾವ್ನ ಹಿಡ್ಕೊಟ್ಟಿದ್ದು ಯಾವ ಸಂಬಂಧಪಟ್ಟಂತ ಇಲ್ಲ, ಸಂತೋಷ್ ರಾವೇ ಈ ಕೆಲಸ ಮಾಡಿದಂತ ನೀವು ಅವತ್ತು ನಂಬಿದ್ದೀರಾ? ನಾವು ಅದನ್ನ ಇಲ್ಲ, ಖಂಡಿತ ನಂಬಿಲ್ಲ ಸರ್. ಅಂದ್ರೆ ಅಲ್ಲಿ ಆ ಗೊಮಟೇಶ್ವರ ಬೆಟ್ಟದಲ್ಲಿ ಅವನು ಕೂತಿದ್ದೆ, ಅವನಿಗೆ ಬಸ್ ಸ್ವಲ್ಪ ಲೇಟ್ ಆಗಿತ್ತಂತ. ಅವಾಗ ಇವನನ್ನು ಹಿಡಿದು ಕೊಟ್ಟವ್ರೆ ನಮ್ಮ. ಅದರಲ್ಲಿ ರವಿ ಪೂಜಾರಿ ಅಂತ ಒಬ್ಬ ಇದ್ದ, ಅವನು 1ನೇ ಸಾಕ್ಷಿ. ಅವನು ಮತ್ತೆ ಅದೇ ಮರು ದಿವಸ ರವಿ ಪೂಜಾರಿ ಅನ್ನೋನು ಸಂತೋಷ್ ಹಿಡ್ಕೊಟ್ಟಂತ ಮೊದಲ ಸಾಕ್ಷಿ ಅಂತ. ಹೌದೌದು, ಖಂಡಿತ ಸರ್. ಅವನಿಗೆ ಗೊತ್ತಿತ್ತು ಯಾರೆಲ್ಲ ಇದ್ರಲ್ಲಿ ಇದ್ದಾರೆ ಅನ್ನುವಂಥದ್ದು ಅವನಿಗೆ ಗೊತ್ತಿತ್ತು. ಅವಾಗ ಸಂತೋಷ್ ರಾವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಮುಖನೇ ನಾವು ನೋಡಿಲ್ಲ, ಇಂಥವ್ರು ಇದ್ದಾರೆ ಅನ್ನೋ ಅವನಿಗೆ ಗೊತ್ತಿತ್ತು ಅವಾಗ. ಅಂದ್ರೆ ಇದು ಸಂತೋಷ್ ರಾವ್ ಕೊಟ್ಟಿದ್ದಾರೆ, ಅವನಷ್ಟು ತುಂಬಾ ಪಾಪ, ಅವನಿಗೆ ಕೂಡ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಪೆಟ್ರೋಲ್ ಹಾಕಿ ಎಲ್ಲ ಹಿಂಸೆ. ನೀನೇ ಮಾಡಿದ್ದಂತ ಒಪ್ಪಿಕೋ. ಅಲ್ಲಿ ಅವನ ತಂದೆ ತಾಯಿಯನ್ನು ಕೂಡ ತುಂಬಾ ಹಿಂಸೆ ಮಾಡಿದ್ದಾರೆ ಇವರು. ಅಷ್ಟು ಇಲ್ಲಿ ಹಿಂಸೆ ಆಗಿದೆ ಅವಾಗ. ಅನಂತರ ಇಲ್ಲಿ ನಮ್ಮ ಮಗಳ ಬಾಡಿ ಸಿಕ್ಕಿದ ನಂತರ ಇಲ್ಲೆಲ್ಲ ಸುತ್ತಮುತ್ತಲು ಇದೇ ದೊಡ್ಡ ವ್ಯಕ್ತಿಗಳ ತಮ್ಮ ಎಲ್ಲ ಮನೆಗೆ ಕಳ್ಳರು ಅಂತ ಕಲ್ಲು ಹೊಡಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಕಳ್ಳರು ಬರ್ತಾರೆ ಅಂದ್ರೆ ಇಲ್ಲಿ ಗಲಾಟೆ ಮಾಡ್ತಾರೆ, ಸೌಜನ್ಯ ಮನೆಯ ಅವರಿಗೆಲ್ಲ ಸಪೋರ್ಟ್ ನಿಂತು ಗಲಾಟೆ ಮಾಡ್ತಾರೆ ಅನ್ನೋ. ಈಗ ಸೌಜನ್ಯ ಪ್ರಕರಣ ಆಗಕ್ಕಿಂತ ಮೊದಲು ಇಂಥ ಪ್ರಕರಣಗಳು ಯಾವ ಈ ಭಾಗದಲ್ಲಿ ನಡೆದಿರ್ಲಿಲ್ವಾ?
ಖಂಡಿತ ನಡೀತಿತ್ತು, ತುಂಬಾ ನಡೀತಿತ್ತು ಸರ್. ತುಂಬಾ ಅವು ಯಾವ ಹೊರಗೆ ಬರ್ಲಿಲ್ಲ, ಬರೀ ಯಾಕೆ ಸೌಜನ್ಯ ಪ್ರಕರಣ ಒಂದೇ ಹೊರಗೆ ಬಂದಿದ್ರೆ? ಅಂದ್ರೆ ಇವತ್ತು ಸತ್ಯ ಇಲ್ಲದ್ರೆ ನಾಳೆ ಅವರು ಕೂಡ ಇಲ್ಲ ಸರ್. ತುಂಬಾ ಜನ ಅದೇ ರೀತಿ ಮಾಡಿದ್ದಾರೆ ಸರ್. ಇವಾಗ ಇವರು ಅದರಲ್ಲಿ ಬೇರೆಯವರನ್ನೇ ಸಿಕ್ಕಾಕೊಂಡು ಜೈಲಿ ಕಳಿಸುವಂತ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಇವಾಗ ನನ್ನ ಮಗಳ 20 ಮುಂಚೆ ಜೋಡಿ ಕೊರಗಿದೆ ಇಲ್ಲಿ, ಅದರ ಕೂಡ ಅವರ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಹೆಂಡತಿ. ಅದನ್ನು ಕೂಡ ತನಿಖೆ ಮಾಡಿಲ್ಲ. ಅದು ತನಿಖೆ ಸರಿಯಾಗಿ ಮಾಡ್ತಾ ಇದ್ರೆ ನಮ್ಮ ಮಗಳು ಇವತ್ತು ಉಳಿತಾ ಇದ್ವಿ. ಅಂದ್ರೆ ಕಾಲೇಜ್ಗೆ ಹೋದ ಹೆಣ್ಣು ಮಗಳು ಮತ್ತೆ ಮನೆಗೆ ಬರ್ಲಿಲ್ಲ ಅಂತ, ಮನೆಗೆ ಬರ್ತಾರೆ ಅಂತ ಹೊಸ ಹಕ್ಕಿ ಮಾಡಿ ತಾವು ಕಾಯ್ತಿದ್ರೆ, ಆದ್ರೆ ಮನೆಗೆ ಬರ್ಲಿಲ್ಲ. ಆ ಬರ್ಲಿಲ್ಲ ಮಗಳನ್ನ ನೆನ್ಸ್ಕೊಂಡಾಗ ತಮ್ಗೆ ಏನ್ ಅನ್ಸುತ್ತೆ ಮಗನ? ಅಂದ್ರೆ ಪಾಪ ಅವಳು ಏನು ಬೆಳಿಗ್ಗೆ ತಿಂದಿಲ್ಲ. ಅಲ್ಲಿ ಕೂಡ ಸ್ಟೂಡೆಂಟ್ಗಳು ಹೇಳಿದ್ರೆ, ಬಾ ಸೌಜನ್ಯ ನಾವು ಹೋಟ್ಲಲ್ಲಿ ಒಂದಿಷ್ಟು ತಿಂದಿದ್ನ, ಆಮೇಲೆ ನೀವು ಹೋಗು ಮನೆಗೆ ಅಂತ. ಇಲ್ಲ, ನಾನು ಮನೆಗೆ ಹೋಗಿ ಊಟ ಮಾಡೋದು, ನನಗೆ ಯಾವುದು ಬೇಡ ಅಂತ ಪಾಪ ಅಷ್ಟು ಹೊಟ್ಟೆ ಹಸುವಿನಿಂದ ಓಡೋಡಿ ಬಂದ ಮಗಳನ್ನು ಈ ರೀತಿ ಮಾಡಿದ್ದಾರೆ. ಈಗ ಹೊಸ ಅಕ್ಕಿ ತಿನ್ಬೇಕಂತ ಮನೆಗೆ ಬರ್ತಿದ್ದ ಮಗಳು ಅವತ್ತು ಉಪವಾಸ ಇದ್ಲು ಅಂತ ಗೊತ್ತಾಯ್ತು. ಬಟ್ ಆದ್ರೂ ಕೂಡ ನಾವು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಮಗಳ ಹೊಟ್ಟೆಯಲ್ಲಿ ಅಕ್ಕಿ ಕಾಳುಗಳಿತ್ತು, ಅನ್ನದ ಅರಳಿತ್ತು ಅಂತ ಗೊತ್ತಾಯ್ತು. ಇದು ಯಾರಿಂದ ಆಗಿರ್ಬೋದು ಅಂತ ಹೇಳಿ ಅನ್ಕೋತಿದ್ದೆ ನೋಡಿ ಸರ್. TV9 ನಲ್ಲಿ ಕೂಡ ನಾವು ಇವರ ಹೆಸರು ಹೇಳ್ತಾ ಇದ್ದೀವಿ. ನಮಗೆ ಇಲ್ಲಿ CBI ತನಿಖೆ CID ತನಿಖೆ ಆಗುವಾಗ ಇದೇ ಮನೆಯಲ್ಲಿ ಕೆಲಸಕ್ಕೆ ಇದ್ದವಳು ಹೇಳಿದಳಂತೆ, ಈ ಮಗಳನ್ನು ಮೊನ್ನೆ ನಾನೇ ನೋಡಿದ್ದೇನೆ, ಈ ಮಗಳಿಗೆ ನಾನೇ ಅನ್ನ ಹಾಕಿದ್ದೇನೆ ಅನ್ನುವಂಥದ್ದು ಆ ಹೆಂಗಸು ಹೇಳಿದ್ದಕ್ಕೆ. ಮತ್ತೆ ಅಲ್ಲಿ ಗೋಡೆಯ ಕಲೆ ಮೇಲೆ ಕಲೆ, ಬಟ್ಟೆಯಲ್ಲಿ ಕಲೆ ಇತ್ತು. ಅದಕ್ಕೆ ಏನಕ್ಕೆ ಮರುದಿವಸ ಅವಳ ಆ ಹೆಂಗಸಿನ ಮಗನ ಕೈಯಿಂದಲೇ ಸಾಯಿಸಿ ಬಾವಿಗೆ ಹಾಕಿಸಿದ್ದಾರೆ. ಸಾಕ್ಷಿ ಯಾರು ನೋಡಿದ್ರು ಆ ಹೆಣ್ಣು ಮಗಳನ್ನು ಎಲ್ಲರನ್ನು ಸಾಯಿಸಿದ್ದಾರೆ. ಎಲ್ಲರೂ ಯಾವ್ದು ಸಾಕ್ಷಿ ಕೂಡ ಇಲ್ಲ ನಮ್ಮ ಮಗಳಲ್ಲಿ, ಯಾವ್ದು ಸಾಕ್ಷಿ ಇಲ್ಲ. ಎಲ್ಲರನ್ನು ಇವರು ನಾಶ ಮಾಡಿದ್ದಾರೆ. ಯಾವ್ದು ಸಾಕ್ಷ್ಯಾಧಾರಗಳು ಇದ್ದಿದ್ರು ಕೂಡ ನೀವು 13 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡ್ತಿದ್ರಲ್ಲ, ನ್ಯಾಯ ಸಿಗುತ್ತೆ ಅನ್ಕೊಂತಿದ್ರಮ್ಮ ಈ ವಿಚಾರ? ಖಂಡಿತ ಸರ್, ಇದ್ರಲ್ಲಿ ನ್ಯಾಯ ಸಿಗ್ಲೇಬೇಕು. ಎಲ್ಲಿವರೆಗೂ ನ್ಯಾಯ ಸಿಕ್ಕಲ್ಲ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಿದ್ದೀವಿ. ನ್ಯಾಯ ಇವತ್ತು ಸಿಗದಿದ್ರೆ ನಾವು ಸುಮ್ಮನೆ ಆಗಿಬಿಟ್ರೆ ಇನ್ನೂ ಹೆಣ್ಮಕ್ಳನ್ನು ಇದೇ ರೀತಿ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದಂಗೆ. ಸೌಜನ್ಯ ಜೊತೆಗೆ ಎಷ್ಟು ಜನ ಮಕ್ಕಳು ತಮಗೆ? ನನಗೆ 5 ಜನ ಮಕ್ಕಳು. ಸೌಜನ್ಯ 2ನೇ ಅವಳು, 4 ಹೆಣ್ಮಕ್ಳು, ಒಬ್ಬ ಗಂಡು ಮಗ ನನಗೆ. ಈಗ ಆ ಮಕ್ಕಳೆಲ್ಲ ಏನ್ ಕೆಲಸ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ? ಅಂದ್ರೆ ಇಬ್ಬರಿಗೆ ಮದುವೆ ಆಗಿದೆ, ಸಿವಿಲ್ ಇಂಜಿನಿಯರ್ ಓದ್ತಾ ಇದ್ದಾರೆ. ಮತ್ತೊಬ್ಳು ಪಂಚಾಯತಿಯಲ್ಲಿ ಇದ್ದಾರೆ, ಮತ್ತೊಬ್ಳು ಇದು ಫ್ಯಾಷನ್ ಡಿಸೈನ್ ಮಾಡಿ ವರ್ಕ್ ಮಾಡ್ತಾ ಇದ್ದಾರೆ. ತಾವು ಇಷ್ಟು ನೊಂದುಕೊಂಡು ಕಳೆದ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ತಮ್ಮ ಮೇಲೆ ಹಲವು ಆರೋಪಗಳು ಮಾಡ್ತಾ ಇದೆ. ನೀವು ಅವನ ತಗೊಂಡಿದ್ದೀರಾ, ಈ ಕೇಸ್ ವಿಚಾರವಾಗಿ ನೀವು ಕಾಂಪ್ರಮೈಸ್ ಆಗಿ ಅಂತೆಲ್ಲ ಹೇಳ್ತಾ ಇದ್ರೆ, ಇಂಥ ಮಾತುಗಳೆಲ್ಲ ಕೇಳಿದಾಗ ತಮ್ಗೆ ಏನ್ ಅನ್ಸುತ್ತೆ ಈ ವಿಚಾರವಾಗಿ? ಇಲ್ಲ ಸರ್, ನಾನು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಲ್ಲ. ನಾನು ಇವತ್ತು ಯಾವುದಕ್ಕೆ ಇಲ್ದಿದ್ದೇನೆ ಆ ಒಂದು ಹೋರಾಟದಲ್ಲಿ ಹೋಗ್ತಾ ಇದ್ದೀನಿ. ನನಗೆ ನ್ಯಾಯ ಸಿಗಬೇಕು ಅಷ್ಟೇ. ಈ ತರ ಆರೋಪ ಮಾಡೋರಿಗೆ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನೋಡಿ ಸರ್, ಆರೋಪ ಮಾಡೋರಿಗೆ ಅವರ ಮಕ್ಕಳನ್ನು ಇದೇ ರೀತಿ ಎಳ್ಕೊಂಡು ಹೋದ್ರೆ ಅವರಿಗೆ ಅವಾಗ ಆ ನೋವು ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಹೇಳ್ಬಾರ್ದು, ನಮ್ಮ ಮಗಳಿಗೆ ಯಾವ್ದು ನೋವು ಇನ್ನೊಂದು ಮಗಳಿಗೆ ಆಗ್ಬಾರ್ದು ನಾವು ಹೇಳ್ತಾ ಬರ್ತಿದೀವಿ. ಇಂಥವ್ರಿಗೆ ಇವರ ಮಕ್ಕಳನ್ನ ಎಳ್ಕೊಂಡು ಹೋಗ್ಬೇಕು, ಅವಾಗ ಗೊತ್ತಾಗುತ್ತೆ.